ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ಐ ಆಮ್ ಬ್ಯಾಕ್. ಸೊ ಒಂದು ನ್ಯೂ ವ್ಲಾಗ್ ಇವತ್ತು. ಏನಪ್ಪ ಅಂದರೆ ನಾನು ಡೆಲಿವರಿಗೋಸ್ಕರ ತಾಯಿ ಮನೆಗೆ ಬಂದಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಈಗ ಒಂದು ತ್ರೀ ಮಂತ್ಸ್ ಆಯಿತು ನನ್ನ ಮಗು ಅಂದರೆ ನನ್ನ ಡೆಲಿವರಿ ಆಗಿ. ಸೊ ಇಲ್ಲಿರುವಾಗ ನಮಗೆ ಅಂದರೆ ನಾನಿರೋದು ಇವಾಗ ಉತ್ತರ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಹಬ್ಬಗಳನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಅಂದರೆ ಗೌರಿ ಹುಣ್ಣಿಮೆ ಮತ್ತು ಸೀಗೆ ಹುಣ್ಣಿಮೆ. ಸೊ ರೀಸೆಂಟ್ಲಿ ಅಂದರೆ ದೀಪಾವಳಿಯ ಮುಂಚೆ ಸೀಗೆ ಹುಣ್ಣಿಮೆ ಹೋಯಿತು, ಅದಾದಮೇಲೆ ಗೌರಿ ಹುಣ್ಣಿಮೆ ಬಂದಿತ್ತು. ಸೊ ಹಾಗಾಗಿ ಗೌರಿ ಹುಣ್ಣಿಮೆ ಸೀಗೆ ಹುಣ್ಣಿಮೆಯಲ್ಲಿ ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಸಕ್ಕರೆ ಗೊಂಬೆ ಅಥವಾ ಆರತಿ ಅಂತ ಏನು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಅದನ್ನು ತಂದು ದೇವ್ರ ಮುಂದೆ ಅದನ್ನೆಲ್ಲ ಅಲಂಕಾರ ಮಾಡಿ ಅಂದರೆ ನಾವು ಚೆನ್ನಾಗಿ ರೆಡಿಯಾಗಿ ದೇವ್ರಿಗೆ ಬೆಳಗುವಂಥದ್ದು. ಹಾಗೆ ಕೆಲವೊಬ್ಬರ ಮನೆಗಳಲ್ಲಿ ಗೌರಿ ಕೂತ್ಕೊಳ್ಸಿರ್ತಾರೆ. ಈಗ ಹೇಗೆ ದಕ್ಷಿಣ ಕರ್ನಾಟಕದಲ್ಲಿ ಹೇಗೆ ಗೌರಿ ಗಣೇಶ ಆ ಥರ ಎಲ್ಲ ಕೂತ್ಕೊಳ್ತಾರೋ, ಅದೇ ಥರ ಗೌರಿ ಮತ್ತು ಸೀಗೆ ಅಂತ ಸೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆಯಲ್ಲಿ ಆ ದೇವರನ್ನು ಕೂತ್ಕೊಳ್ಸಿರ್ತಾರೆ. ಸೊ ಅಲ್ಲಿ ಸಹ ಹೋಗಿ ಬೆಳಗುವಂಥದ್ದು. ಸೊ ಇವತ್ತು ನನ್ನ ಮಗಳಿಗೆ, ನನ್ನ ಪುಟ್ಟ ಗೌರಿಗೆ ರೆಡಿ ಮಾಡಿ ಅವಳಿಗೆ ನಮ್ಮಮ್ಮ ಅಂದರೆ ಅವಳ ಅವರ ಅಜ್ಜಿ ಸಕ್ಕರೆ ಗೊಂಬೆ ತೊಗೊಂಬಂದಿದ್ರು. ಸೊ ಯೂಶ್ವಲಿ ಇದೀಗ ಸಕ್ಕರೆ ಗೊಂಬೆನ ಅಜ್ಜಿ ಆಗೋರೇ ತುಂಬ ಕೊಡಿಸ್ತಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಸಣ್ಣವರು ಇರುವಾಗ ನಮ್ಮ ಅಜ್ಜಿ ನಾವು ಅವ್ರ ಊರಲ್ಲಿದ್ದರೂ ಸಹ ಅಥವಾ ನಮ್ಮೂರಲ್ಲಿದ್ದರೂ ಸಹ ನಮಗೆ ಸಕ್ಕರೆ ಗೊಂಬೆ ಅಥವಾ ಆರತಿ ಕೊಡಿಸ್ತಾ ಇದ್ದಿದ್ದು ನಾವು ಅಜ್ಜಿ. ಸೊ ಹಾಗಾಗಿ ನನಗನ್ನಿಸ್ತು ಇದನ್ನು ಹೆಚ್ಚಾಗಿ ನಾವು ನೋಡಿರೋ ಹಾಗೆ ಅಜ್ಜಿಯವರು ಮಕ್ಕಳಿಗೆಲ್ಲ ಕೊಡಿಸ್ತಾರೆ. ಬಟ್ ಅವ್ರು ಕೊಡಿಸ್ಬೇಕಂತ ಇಲ್ಲ, ನಾವೇ ತೊಗೊಂಡು ಸಹ ಮಾಡ್ಬೋದು. ಇದು ಒಂದು ಸಾಂಪ್ರದಾಯಿಕ ಹಬ್ಬ ಅಂತೂ ತುಂಬ ಚೆನ್ನಾಗಿ ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇದರ ಆಚರಣೆ ತುಂಬ ಗ್ರ್ಯಾಂಡಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನಮ್ಮ ಪುಟ್ಟ ಗೌರಿ ರೆಡಿ ಆಗ್ತಾ ಇದ್ದಾಳೆ. ಡ್ರೆಸ್ ಹಾಕಿದೆ ಅವಳಿಗೆ, ಅಂದರೆ ಯೂಶ್ವಲಿ ಸೀರೆ ಉಟ್ಕೊಂಡು ಹೋಗ್ತಾರೆ, ಬಟ್ ಅವಳು ಸಣ್ಣ ಹುಡುಗಿ ಅಲ್ವಾ, ಸೊ ಸೀರೆ ಏನು ಬೇಡ ಅಂತ ಅವಳದೊಂದು ಲಂಗ ದಾವಣಿ ಇತ್ತು. ಸೊ ಅದನ್ನೇ, ಅಂದರೆ ಲಂಗ ಬ್ಲೌಸ್ ಅದನ್ನೇ ಹಾಕಿದೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಸಕ್ಕರೆಯಲ್ಲಿ ಗೊಂಬೆ ಮಾಡಿರ್ತಾರೆ. ಒಂದು ಅಚ್ಚಿರುತ್ತೆ, ಮೌಲ್ಡ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಸಕ್ಕರೆನ ಕಾಯಿಸಿ ಪಾಕ ಥರ ಮಾಡಿ ಹಾಕಿದಾಗ ಈ ಥರ ಮೋಲ್ಡ್ ಅಂದರೆ ಗೊಂಬೆಗಳಾಗುತ್ತೆ. ಸೊ ಇದನ್ನೇ ನಾವು ಸಕ್ಕರೆ ಆರತಿ, ಸಕ್ಕರೆ ಗೊಂಬೆ, ಸಕ್ಕರೆ ಅಚ್ಚು, ಕೆಲವು ಕಡೆ ಕೆಲವು ಹೆಸರಲ್ಲಿ ಕರೀತಾರೆ ಇದನ್ನು. ಸೊ ಡಿಫ್ರೆಂಟ್ ಆಗಿರೋ, ಅಂದರೆ ಅಚ್ಚು ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ಗೊಂಬೆಗಳು ಬರುತ್ತೆ. ಯೂಶ್ವಲಿ ಕುದುರೆ ಗೊಂಬೆ, ಹುಡುಗಿ ಗೊಂಬೆ, ಅಥವಾ ಇಲ್ಲಿ ನೋಡ್ತಾ ಇದ್ದೀರಿ ಇದು ಕುದುರೆ ಓಡಿಸುವಂಥದ್ದು ಏನೋ ಒಂದು. ಸೊ ಈ ಥರದ್ದು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಗೊಂಬೆಗಳಿರುತ್ತೆ. ಇದ್ರ ಜೊತೆ ನಾನು ಯೂಶ್ವಲಿ ನೋಡಿರೋದು ಏನಪ್ಪ ಅಂದರೆ, ಒಂದು ತೇರಿರುತ್ತೆ. ದೇವಸ್ಥಾನದಲ್ಲಿ ಏನು ತೇರಿರುತ್ತಲ್ವ, ಆ ಥರದ್ದೊಂದು ತೇರಿರುತ್ತೆ. ಸೊ ಇಲ್ಲಿ ಆ ಥರ ತೇರು ನಮ್ಮಮ್ಮ ತಂದಿರಲಿಲ್ಲ. ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡಾಗ ತೇರು ಕೊಡ್ತಾರೆ ಅನಿಸುತ್ತೆ, ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತಂದದ್ದು. ಸೊ ಈ ಹೂವೇನಿದೆಯಲ್ಲ, ಇದು ಸೀಗೆ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆಯಲ್ಲಿ ಗೌರಿಗೆ ಮುಡಿಸೋವಂಥದ್ದು. ಸೊ ಹಾಗಾಗಿ ಅದನ್ನು ಸಹ ನಾವು ತೊಗೊಂಡು ಬಂದಿದ್ವಿ. ಇದು ಯಾವ ಹೂವು ಅಂತ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಇದಕ್ಕೆ ವಿಶೇಷ ಏನಪ್ಪ ಆರತಿ ಮಾಡುವಾಗ ಅಂದರೆ, ಯಾವುದಾದ್ರೂ ತರಕಾರಿಯಲ್ಲಿ ನಾವು ಈ ಥರ ಒಂದು ಹೆಚ್ಕೊಂಡು, ಅಂದರೆ ಸ್ಲೈಸ್ ಅಥವಾ ಚಿಪ್ಸ್ ಥರ ಹೆಚ್ಕೊಂಡು ಅದಕ್ಕೆ ಕಡ್ಲಿ ಬತ್ತಿ ಅಂತ ಹೇಳ್ತೀವಿ. ಕಡ್ಲಿ ಬತ್ತಿ ಅಂದರೆ ಬತ್ತಿನ ಏನದು ಕಾಟನ್ನ ರೌಂಡಾಗಿ ಮಾಡಿ ಅದನ್ನು ಎಣ್ಣೆಯಲ್ಲದ್ದಿ ಅಥವಾ ತುಪ್ಪದಲ್ಲದ್ದಿ ಇಡುವಂಥದ್ದು. ಸೊ ಇದೊಂದು ವಿಶೇಷ. ಅಂದರೆ ನಾರ್ಮಲಿ ದೀಪ ಸಹ ಇಡ್ಬೋದು, ಬಟ್ ನಾವು ಈ ಥರ ಇಡ್ತೀವಿ. ಸೊ ಇಲ್ಲಿ ನಮ್ಮ ಪುಟ್ಟ ಗೌರಿ ರೆಡಿ ಆಗಿದ್ದಾಳೆ. ಸೊ ಅವಳಿಗೆಲ್ಲ ಮೇಕಪ್ ಮಾಡಿ, ಯೂಶ್ವಲಿ ದಂಡೆ ಅಂತ ಹಾಕ್ತೀವಿ, ಬಟ್ ಅಂದರೆ ಡ್ರೆಸ್ಸಿಗೆ ಅಷ್ಟೊಂದು ಏನು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಹೂವನ್ನೇ ಒಂಥರ ಹೇರ್ ಬ್ಯಾಂಡ್ ಥರ ಮುಡಿಸಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪೂರ್ತಿ ಆರತಿ ತಟ್ಟೆ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ನಮ್ಮ ಪುಟ್ಟ ಗೌರಿ ಆರತಿ ಬೆಳಗಕ್ಕೆ ಹೋಗ್ತಾ ಇದ್ದಾಳೆ. ಯೂಶ್ವಲಿ ನಾವು ಅದೇ ಹೇಳಿದ್ನಲ್ಲ, ಗೌರಿ ಕೂತ್ಕೊಳ್ಸಿದ್ದ ಮನೆಗೆ ಸಹ ಹೋಗ್ಬೋದು, ಬಟ್ ನಾವು ನಮ್ಮ ಮನೇಲಿ ಸಂಪ್ರದಾಯ ಹೇಗೆ ಬಂದಿದೆ ಅಂದರೆ, ನಾವು ದೇವ್ರ ಮುಂದೆ ಬೆಳಗಿ ಆಮೇಲೆ ಬಾಗಿಲಿಗೆ ಬೆಳಗ್ಬಿಟ್ಟು ಅಲ್ಲೇ ಇಡ್ತೀವಿ. ಬಟ್ ಕೆಲವ್ರು ಏನು ಮಾಡ್ತಾರೆ, ದೇವ್ರ ಮುಂದೆ ಬೆಳಗಿ ಅದಾದಮೇಲೆ ಎಲ್ಲಿ ಗೌರಿ ಕೂತ್ಕೊಳ್ಸಿರ್ತಾರೋ ಅಲ್ಲಿ ಸಹ ಹೋಗಿ ಬೆಳಗ್ತಾರೆ. ಬಟ್ ನಾವು ಆ ಥರ ಏನು ಆಚರಿಸಲ್ಲ, ನಾವು ಮನೇಲೇ ದೇವರಿಗೆ ಮತ್ತು ಬಾಗಿಲಿಗೆ ಮಾತ್ರ ಬೆಳಗುವಂಥದ್ದು. ಸೊ ಅದೇ ಥರ ನನ್ನ ಮಗಳು ಸಹ ಇಲ್ಲಿ ಬೆಳಗ್ತಾ ಇದ್ದಾಳೆ. ಸೊ ಹಿಂದೆ ನೋಡ್ತಾ ಇದ್ದೀರಾ, ನನ್ನ ಮಗ ಸಹ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಸೊ ಅಲ್ಲಿ ಒಂದು ಹಾಡು ಇರುವಂಥದ್ದು, ಗೌರಿ ಅಂತ, ಗಣಪತಿ ಅಂತ, ಸಕ್ಕರೆ ಗೊಂಬೆ ಅಂತ ಅಂದರೆ ಅದೊಂದು ತುಂಬ ದೊಡ್ಡ ಹಾಡಿದೆ. ಸೊ ನನಗೆ ನೆನಪು ಬರ್ತಾ ಇಲ್ಲ, ಬಟ್ ಅಲ್ಲಿ ನಮ್ಮಮ್ಮ ಅವಳಿಗೆ ಅದನ್ನು ಹಾಡಿಸಿ ಬಾಗಿಲಿಗೆ ಮತ್ತು ದೇವರಿಗೆಲ್ಲ ಬೆಳಗಿಸ್ತಾ ಇದ್ದರು. ಸೊ ನನಗೆ ತುಂಬ ಖುಷಿ ಕೊಡುವಂಥದ್ದು ನಮ್ಮ ಊರಲ್ಲಿರುವಾಗ ಅಂದರೆ, ನಮ್ಮ ಸಂಸ್ಕೃತಿ, ನಮ್ಮ
ಉತ್ತರ ಕರ್ನಾಟಕದ ಆಚರಣೆಗಳನ್ನೆಲ್ಲ ನನ್ನ ಮಗಳಿಗೆ ಕಲಿಸ್ತಾ ಇದ್ದೀನಿ. ಯಾಕಂದರೆ ಅವಳು ಪ್ರಾಪರಾಗಿ ಅಂದರೆ ಅವಳ ತಂದೆ ಊರು ಬಂದು ಉಡುಪಿ, ಸೊ ಹಾಗಾಗಿ ಇದನ್ನೆಲ್ಲ ಅವಳು ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಿಲ್ಲಿ ಇರುವಷ್ಟು ದಿನ ಇಲ್ಲಿ ಏನೇನು ಆಚರಿಸ್ತಾರೋ ಅದ್ರ ಬಗ್ಗೆ ಎಲ್ಲ ಅವಳಿಗೊಂದು ಅಂದರೆ ಅಟ್ಲೀಸ್ಟ್ ಅವಳೊಂದು ಸ್ವಲ್ಪ ದೊಡ್ಡವಳಾದಮೇಲೆ ಈ ಥರ ಎಲ್ಲ ಇತ್ತು, ನಾನು ಈ ಥರ ಎಲ್ಲ ಮಾಡಿದ್ದೀನಿ ಅನ್ನೋ ನೆನಪು ಇರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನಾನು ಮಾಡ್ತಾಯಿದ್ದೀನಿ. ಮತ್ತು ನನ್ನ ಮಗಳು ನಾನು ಹುಟ್ಟಿ ಬೆಳೆದ ಪ್ಲೇಸಲ್ಲಿ ಯಾವ ಯಾವ ಹಬ್ಬಗಳನ್ನು, ಯಾವ ಯಾವ ಸಂಸ್ಕೃತಿ, ಯಾವ ಯಾವ ವಿಶೇಷ ದಿನಗಳನ್ನ ಆಚರಿಸ್ತೀವೋ ಅದನ್ನೆಲ್ಲ ನನ್ನ ಮಗಳು ಸಹ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಅವಳಿಗೂ ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಇದು ಸೀಗೆ ಹುಣ್ಣಿಮೆದು, ಅಂದರೆ ನಾನು ಜಸ್ಟ್ ಎರಡೂ ಆ್ಯಡ್ ಮಾಡಿದ್ದೀನಿ. ಸೀಗೆ ಹುಣ್ಣಿಮೆಯಲ್ಲಿ ಅವಳಿಗೆ ನಾವು ಸೀರೆ ಉಡಿಸಿದ್ವಿ. ನಮ್ಮ ಅಮ್ಮಂದು ಒಂದು ರೇಷ್ಮೆ ಸೀರೆ, ಅಂದರೆ ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿರುವಂಥ ಸೀರೆನ ಅವಳಿಗೆ ಉಡಿಸಿ ರೆಡಿ ಮಾಡಿ ಅವತ್ತು ಸಹ ಸಕ್ಕರೆ ಗೊಂಬೆ ಅಥವಾ ಆರತಿನ ತಂದು ದೇವ್ರ ಮುಂದೆ ಬೆಳಗಿಸಿದ್ವಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಎರಡರಲ್ಲೂ ಬೆಳಗ್ತೀವಿ. ಬಟ್ ಕೆಲವೊಬ್ಬರು ಗೌರಿ ಹುಣ್ಣಿಮೆಯಲ್ಲಿ ಮಾತ್ರ ಬೆಳಗ್ತಾರೆ, ಕೆಲವೊಬ್ಬರು ಸೀಗೆ ಹುಣ್ಣಿಮೆಯಲ್ಲಿ ಮಾತ್ರ ಬೆಳಗ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ. ಬಟ್ ನಾವು ಎರಡೂ ಹುಣ್ಣಿಮೆಯಲ್ಲೂ ಸಹ ಸಕ್ಕರೆ ಗೊಂಬೆನ ತಂದು ದೇವರಿಗೆ ಬೆಳಗುವಂಥದ್ದು. ಸೊ ನನ್ನ ಮಗಳು ನೋಡ್ತಾ ಇದ್ದೀರಲ್ಲ, ಅವಳಿಗೆ ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬ ಖುಷಿ ಆ್ಯಕ್ಚುಲಿ. ಸೊ ಅವಳು ಲಂಗ ಬ್ಲೌಸನ್ನು ಸಹ ಸೀರೆ ಅಂತಲೇ ಕರೆಯೋದು. ಸೊ ಇವತ್ತು ನೋಡಿದ್ರಲ್ಲ, ಇದು ಸೀಗೆ ಹುಣ್ಣಿಮೆ ವಿಡಿಯೋ. ಸೊ ಇವತ್ತು ಅವಳಿಗೆ ದಂಡೆ ಎಲ್ಲ ಮಾಡಿದರು. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ದಂಡೆ ಅಂತ ಹೇಳ್ತೀವಿ. ಇದನ್ನು ಯಾವುದೇ ಶುಭ ಸಮಾರಂಭ ಆಗಲಿ, ಹೆಣ್ಣೊಡ ಶಾಸ್ತ್ರ ಆಗಲಿ, ಸೀಮಂತ ಆಗಲಿ, ಏನೇ ಕಾರ್ಯಕ್ರಮ ಇದ್ದರೂ ಈ ಥರ ಒಂದು ದಂಡೆ ಅಂತ ಮಾಡ್ತಾರೆ. ಸೊ ನಮ್ಮಮ್ಮಗೆ ತುಂಬ ಖುಷಿ ಮೊಮ್ಮಗಳಿಗೆ ಇದೆಲ್ಲ ಮಾಡಬೇಕು ಅಂತ. ಸೊ ಮಾಡಿ ಅವಳ ಹತ್ರ ಆರತಿ ಬೆಳಗಿಸಿ, ತುಂಬ ಅಂದರೆ ಅಜ್ಜ ಅಜ್ಜಿಗೆ ಅದೇ ಖುಷಿ ಅಲ್ವಾ. ಮಕ್ಕಳಿಗಿಂತ ಮೊಮ್ಮಕ್ಕಳು, ಪುಟ್ಟ ಮಕ್ಕಳು ಬೆಳಗೋದು, ಈ ಥರ ಉಟ್ಕೊಂಡು ಓಡಾಡೋದು ಅಂದರೆ ತುಂಬ ಖುಷಿ. ಸೊ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸೀಗೆ ಹುಣ್ಣಿಮೆನ, ಗೌರಿ ಹುಣ್ಣಿಮೆನ ಹೇಗೆ ಆಚರಿಸಿದ್ವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.